ಎಂತಿ ಏನಾಯ್ತು? ಪೇನ್ ಆಗ್ತಿದ್ಯಾ? ಹಾಸ್ಪಿಟಲ್ಗೆ ಹೋಗ್ಬೇಕಾ? ಇರಿ ಅಗ್ರಜನ್ ಕರ್ತೀನಿ. ಅಗ್ರಜ ಅಗ್ರಜ ಆಂಬುಲೆನ್ಸ್ ಆಂಬುಲೆನ್ಸ್. ಯಾಕೆಂತಿ ಹಾಸ್ಪಿಟಲ್ಗೆ ಹೋಗೋದು ಬೇಡವಾ? ದಿಢೀರ್ ಅಂತ ಪೇನ್ ಬರೋದಕ್ಕೆ ನೀನ್ ತಲೆನೋವು ಅನ್ಕೊಂಡಿದ್ದೀರಾ? ಪ್ರೆಗ್ನೆನ್ಸಿ ಪೇನ್ ಬರೋದಕ್ಕೆ ಇನ್ನ ತುಂಬಾ 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 ಟೈಮ್ ಬೇಕು. ತುಂಬಾ ಅಂದ್ರೆ ಇನ್ನೂ 1000 ಎಪಿಸೋಡ್ಸ್ ದಾಟ್ಬೇಕಾ? ಹೋಗಿ ವಿಕ್ಕಿ, ನೀವ್ ಏನೇನೋ ಮಾತಾಡ್ತೀರಾ. ಸರಿ, ಯಾಕೆ ಎಬ್ಸಿರೋದು ಅದನ್ನ ಹೇಳಿ. ಅದು ನಂಗೆ ನಿದ್ದೆ ಬರ್ತಿಲ್ಲ. ಹೌದಾ? ನಿಮ್ಗೂ ಬರ್ತಿಲ್ವಾ? ನನಗೂ ಬರ್ತಿಲ್ಲ. ಸುಳ್ಳು ಹೇಳ್ಬಿಡಿ. ಮಲ್ಕೊಂಡ್ 2 ನಿಮಿಷಕ್ಕೆಲ್ಲ ಗೊರ್ಕೆ ಸೌಂಡ್ ಬರ್ತಿತ್ತು. ಸೌಂಡ್ ಅಷ್ಟೇ, ನಿದ್ರೆ ಅಲ್ಲ. ಈಗ ತಾನೇ ನಿದ್ರೆದು ಟೈಟಲ್ ಕಾರ್ಡ್ ಶುರು ಆಗ್ತಾ ಇತ್ತು, ಅಷ್ಟಲ್ಲಿ ನೀವು ಎಬ್ಬಿಸ್ಬಿಟ್ರಿ. ಮಲ್ಕೊಳ್ಳೋದ ಏನು? ಮತ್ತೆ ಮಲ್ಕೊಳ್ಳೋದಾಗಿದ್ರೆ ಅದ್ಯಾಕೆ ಎದೊಳ್ಬೇಕಿತ್ತು? ಹಾಗಾದ್ರೆ ಇವಾಗ ಏನ್ ಮಾಡೋದು? ಅಂತ್ಯಾಕ್ಷರಿ ಆಡೋಣವಾ? ಏನ್ ಹೆಂಡತಿ, ನಿಮ್ಗೇನ್ ತಲೆ ಕೆಟ್ಟಿದ್ಯಾ? ಪ್ರೆಗ್ನೆಂಟ್ ಅನ್ನೋದು ಗೊತ್ತಿದೆ ತಾನೆ? ಈ ಟೈಮಲ್ಲಿ ಯಾರಾದ್ರೂ ಅಂತ್ಯಾಕ್ಷರಿ ಆಡಿದ್ರೆ ಅಗ್ರಜ ಪಕ್ಕ ಏರೋಪ್ಲೇನ್ ಹತ್ಸ್ಬಿಡ್ತಾನಷ್ಟೇ. ಇಲ್ಲ ವಿಕ್ಕಿ, ನಂಗೆ ನಿದ್ದೆ ಬರ್ತಿಲ್ಲ. ತುಂಬಾ ಬೋರ್ ಆಗ್ತಿದೆ. ಬೇಗ ಶುರು ಮಾಡಿ. ಏನನ್ನ? ಅಂತ್ಯಾಕ್ಷರಿನಾ? ಇಬ್ರೇನಾ? ಇಬ್ರೇ ಹೇಗ್ ಅಂತ್ಯಾಕ್ಷರಿ ಆಡಕ್ಕಾಗುತ್ತೆ? ಹಾಡಕ್ಕೆ ರಿದಮ್ ಬೇಡವಾ? ಹೌದಲ್ವಾ? ಅಮ್ಮ ಫೋನ್ ಮಾಡಿ ಕರೆದ್ರೆ? ಹಲೋ ಅಮ್ಮು, ನಿದ್ದೆ ಮಾಡ್ತಿದ್ದ? ಕಾಂತ ಕಾಂತ ರೀ ಕಾಂತ ಗೊತ್ತಿಗಿಲ್ವಾ ನಿಮ್ಗೆ? ಮೊದ್ಲೇ ಟೆನ್ಷನ್ ಇದೀವಿ, ಅದ್ರ ಮೇಲೆ ನಿಮ್ದು ಬೇರೆ. ಏನ್ರಿ ಮಾಡ್ತಾ ಇದ್ರಿ? ಏನ್ ಮಾಡೋದು ಮೇಡಮ್, ನನಗೂ ಭಯ ಆಗ್ತಾ ಇದೆ. ಎಲ್ಲ ಕಡೆನೂ ಪುಕ ಪುಕ ಅಂತ ಇದೆ. ನಿಮ್ ಫ್ಯಾಮಿಲಿಯವ್ರಿಗೆ ಅವಾಗ ಕಿಡ್ನಾಪ್ ಅದು ಬಿಡಿ, ಎಲ್ಲ ಓಕೆನಾ? ಹಾ, ಇಲ್ಲ ಸೂಪರ್ ಓಕೆ. ಅಂದಾಗೆ ನಿಮ್ ಶಕ್ತಿಮಾನ್ ತಿಲಕ್ ಬನ್ನ? ಹಾ, ಅವ್ರು ಬಂದಿದ್ದಾರೆ. ನಮಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಮತ್ತೆ ಆಗ್ತಾರ? ನಡೀರಿ ಹೋಗೋಣ. ಧ್ರುವ, ಇನ್ನ ಈ ಸ್ಥಿತಿಯಲ್ಲಿ ಕಳ್ಸ್ಕೊಡ್ತಿದ್ದೀನಿ ಅಂತೇಳಿ ಬೇಜಾರು ಮಾಡ್ಕೋಬೇಡ ಕಣೋ. ನಿನ್ನ ಆದಿತಿ ಲವ್ ಸ್ಟೋರಿಗೆ ನನ್ನ ಕನ್ನ ಇಷ್ಟ ಹೆಲ್ಪ್ ಮಾಡೋಕ್ಕಾಗತ್ತು. ಮೇಡಮ್, ಇದು ಪಾಷ್ಟ ಮಾಡೋ ಟೈಮ್ ಅಲ್ಲ, ಬನ್ನಿ ಎಸ್ಕೇಪ್ ಆಗೋಣ. ಒಂದು ನಿಮಿಷ ಇರ್ರಿ. ಧ್ರುವ, ನಿಂಗೋಸ್ಕರ ಅದಿತಿ ವೇಟ್ ಮಾಡ್ತಾ ಇದ್ದಾಳೆ. ಅವಳ ಜೊತೆ ಕಳ್ಸ್ಕೊಡ್ತೀನಿ, ಹುಷಾರು ಆಯ್ತಾ? ಅಂದಾಗೆ ಕಾಂತ, ವೇದಾಂತಣ್ಣ, ವಿಕ್ಯಣ್ಣ ಎಲ್ಲರೂ ರೂಮಲ್ಲಿ ಮಲಗಿದ್ದಾರೆ. ಟೆನ್ಷನ್ ಮಾಡ್ಕೋಬೇಡಿ, ಭಯ ಪಡ್ಬೇಡಿ. ಬನ್ನಿ ಬನ್ನಿ, ಹೆಲ್ಪ್ ಮಾಡಿ. ಹೇ ವಿಕ್ಯಣ್ಣ, ಹಾಯ್. ಅದ್ಕೆ ನಿಮ್ಗೇನಾದ್ರೂ ಟೆಲಿಪತಿ ಬರುತ್ತಾ? ಯಾಕಾರ್ತಿ? ನಾನ್ ನಿಮ್ಗೆ ರಾಜನಿಗೆ ಏನಾದ್ರೂ ನಿದ್ದೆ ಬಂದಿಲ್ಲ ಅಂದ್ರೆ ಕರ್ಕೊಂಬರೋಣ ಅಂತ ಹೇಳ್ಬೇಕು ಅಂತಿದ್ದೆ. ನೋಡಿದ್ರೆ ನೀವೇ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ಸೂಪರ್ ನೀವು. ಬನ್ನಿ, ನಾವೆಲ್ಲರೂ ಸೇರ್ಕೊಂಡು ಅಂತ್ಯಾಕ್ಷರಿ ಆಡೋಣ. ಅಂತ್ಯಾಕ್ಷರಿನಾ? ಅದು ಈ ರಾತ್ರಿಲಿ? ಈ ಅಮ್ಮಂಗೆ ತಲೆಗಿಲೆ ಕೆಟ್ಟೈತಾ ಏನ್ ಕತೆನೋ ಗೊತ್ತಿಲ್ಲ. ಪುಣ್ಯಕ್ಕೆ ಧ್ರುವ ಸರ್ನ ಕಿಡ್ನಾಪ್ ಮಾಡ್ತಾ ಇರೋ ಮ್ಯಾಟ್ರ್ ಇವ್ರಿಗೆ ಯಾರಿಗೂ ಗೊತ್ತಾಗಿಲ್ಲ.
ಅಕಸ್ಮಾತ್ ಆದ್ಯ ಮೇಡಮ್ ಜೊತೆ ನಾನು ಏನಾದ್ರು ತಗ್ಲಾಕೊಂಡ್ಬಿಟ್ಟಿದ್ರೆ 1 ವರ್ಷದ ಸ್ಯಾಲ್ರಿ ಒಟ್ಟಿಗೆ ಕೊಟ್ಟು ಕಳಿಸ್ಬಿಟ್ಟಿರೋರು. ಸ್ಯಾಲ್ರಿ ಬಿಡು, ನನ್ನನ್ನೇ ಮೇಲೆ ಕಳಿಸ್ಬಿಟ್ಟಿರೋರೇನೋ. ಬನ್ನಿ ಬನ್ನಿ. ಹೌದು ಅದಕ್ಕೆ ಬನ್ನಿ ಬನ್ನಿ, ಬೇಗ ಅಂತ್ಯಾಕ್ಷರಿ ಆಡ್ಬಿಟ್ಟು ಮಲ್ಕೊಳ್ಳೋಣ. ಇಲ್ಲ ಅಂದ್ರೆ ಅಕ್ಕ ಬಿಡಲ್ಲ, ರಾತ್ರಿ ಎಲ್ಲ ಜಾಗರಣೆ ಮಾಡಿಸ್ಬಿಡ್ತಾಳೆ. ಬನ್ನಿ ಹೋಗೋಣ. ಬನ್ನಿ ಬನ್ನಿ, ಅಂತ್ಯಾಕ್ಷರಿ ಶುರು ಮಾಡೋಣ. ಅಪ್ಪ, ಟೈಮಿಗೆ ಸರಿಯಾಗಿ ಹೋಗ್ಬೇಕಂತೆ, ನೀಟ್ನೆಸ್ ಮೇಂಟೈನ್ ಮಾಡ್ಬೇಕಂತೆ, ಹಾಗೆ ಓನರ್ ಹತ್ರ ಸರಿಯಾಗಿ ಬಿಹೇವ್ ಮಾಡ್ಬೇಕಂತೆ. ಅವ್ರು ಎಲ್ಲೇ ಡ್ಯೂಟಿಗೆ ಹಾಕಿದ್ರು ಕೆಲಸ ಮಾಡ್ಬೇಕಂತೆ. ಹಾ, ಕೆಲಸ ಏನಾದರೂ ರಿಸೈನ್ ಮಾಡೋದಾದ್ರೆ 2 ತಿಂಗಳು ಮುಂಚೆನೇ ಇನ್ಫಾರ್ಮ್ ಮಾಡ್ಬೇಕಂತೆ. ಅಪ್ಪ, ಆನ್ ಟೈಮ್ ಇರ್ಬೇಕಂತೆ. ಅದಿತಿ, ಯಾಕಮ್ಮ ಬೇಜಾರಲ್ಲಿದ್ಯಾ ಅನ್ಸುತ್ತೆ? ಏನಾಯ್ತು? ಹಾಗೇನಿಲ್ಲಪ್ಪ, ನಾರ್ಮಲ್ ಆಗೇ ಇದ್ದೀನಿ. ಇಲ್ಲಮ್ಮ, ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನೀನೇನೋ ಯೋಚನೆ ಮಾಡ್ತಾ ಇದೆಯಾ. ನಿನ್ನ ಮನಸ್ಸು ಎಲ್ಲೋ ಓಡ್ತಾ ಇದೆ, ಪದೇ ಪದೇ ಫೋನ್ ಕಡೆ ನೋಡ್ತಾ ಇದೆಯಾ. ಯಾಕೆ, ಯಾರ್ದಾದ್ರೂ ಫೋನ್ ಬರಬೇಕಿತ್ತಾ? ಇಲ್ಲಪ್ಪ, ಯಾರ್ದೂ ಇಲ್ಲ. ಡ್ಯೂಟಿ ಅವರ್ಸ್ ಅಲ್ಲಿ ಏನೇ ಮಿಸ್ ಆದ್ರೂ ಆ ಎಲ್ಲ ಜವಾಬ್ದಾರಿ ನಿಮ್ದೇ ಅಂತೆ. ಅಪ್ಪ, ಅಕ್ಕನ್ ಬದಲು ನಾನು ಓದ್ಲಾ? ನನಗೂ ಇಂಗ್ಲಿಷ್ ಚೆನ್ನಾಗಿ ಓದಕ್ ಬರುತ್ತೆ. ಬೇಡ ಅಂದ್ರು, ಇವಳೇ ಓದ್ಲಿ ಬಿಡು, ಇವಳು ಚೆನ್ನಾಗಿ ಓದ್ತಾಳೆ. ಆಯ್ತಪ್ಪ, ಇಷ್ಟೇ ಇರೋದು. ಅದಿತಿ, 1 ನಿಮಿಷ ಇರಮ್ಮ. ಬಾವಿ ಹಳೆ ಎಂದು ಫೋನ್ ಮಾಡಿದಾರೆ. ಹೇಳಪ್ಪ ತೇಜಸ್ಸು, ಏನ್ ಸಮಾಚಾರ? ಸಾರಿ ಅಂಕಲ್, ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಾ ಇದ್ದೀನಂತ ತಪ್ಪು ತಿಳ್ಕೊಬೇಡಿ. ನಿಮ್ಮ ಹತ್ರ ಒಂದು ವಿಷಯದ ಬಗ್ಗೆ ಮಾತಾಡಬೇಕಿತ್ತು, ಅದಕ್ಕೆ ಕಾಲ್ ಮಾಡಿದೆ. ಅಯ್ಯೋ, ಆ ಥರ ಎಲ್ಲ ಏನಿಲ್ಲಪ್ಪ. ಏನು ವಿಷಯ ಹೇಳು. ಏನಿಲ್ಲ ಅಂಕಲ್, ನಮ್ಮ ಮನೇಲಿ ಯಾವುದೇ ಶುಭ ಕಾರ್ಯ ಮಾಡೋದಕ್ಕೂ ಮುಂಚೆ ಊರಲ್ಲಿರೋ ನಮ್ಮ ಮನೆ ದೇವರಿಗೆ ಪೂಜೆ ಮಾಡಿ ಅಭ್ಯಾಸ. ಹಾಗಾಗಿ ನಾವೆಲ್ಲರೂ ಅಲ್ಲಿ ಮನೆ ದೇವ್ರಿಗೆ ಹೋಗ್ತಾ ಇದ್ವಿ. ಅದಕ್ಕೆ ನೀವು ಬರ್ತೀರೇನೋ ಅಂತ ಕೇಳೋಣ ಅಂತ ಕಾಲ್ ಮಾಡಿದೆ. ನಾಳೆನಾ? ಆಗಲ್ಲಪ್ಪ, ಸ್ವಲ್ಪ ಕೆಲಸ ಇದೆ. ನೋಡಿ ಅಂಕಲ್, ನಾಳೆ ಒಂದಿನ ಫ್ರೀ ಮಾಡ್ಕೊಡಿ. ನೀವು ಬಂದರೆ ಚೆನ್ನಾಗಿರ್ತಿತ್ತು ಅಂತ ನಮ್ಮ ಮನೆಯಲ್ಲೆಲ್ಲ ಹೇಳ್ತಾ ಇದ್ದಾರೆ. ಸೊ ಪ್ಲೀಸ್, ಇಲ್ಲ ಅಂತ ಹೇಳಬೇಡಿ. ಶಂಸಪ್ಪ, ನಾಳೆ ನನಗೊಂದು ಜರೂರಿ ಕೆಲಸ ಇದೆ, ಹೋಗಲೇಬೇಕು. ಬೇಕಿದ್ರೆ ಇನ್ನೊಂದು ದಿವಸ ಬರ್ತೀನಿ. ಬರೀ ಅಯ್ಯೋ, ನನಗೂ ಆಗಲ್ಲ ರೀ, ಬೇರೆ ಕೆಲಸ ಇದೆ ಅಂತ ಹೇಳಿ. ಹೌದಾ? ನೋಡಪ್ಪ, ಅದಿತಿ ಫ್ರೀ ಇದ್ರೆ ಅವಳನ್ನು ಕಳಿಸ್ಕೊಡ್ತೀವಿ. 1 ನಿಮಿಷ ತಡಿ, ನೀನು ಅವಳ ಜೊತೆನೇ ಮಾತಾಡು. ಅದಿತಿ, ತಗೊಳ್ಳೋ ಮಾತಾಡು. ಧ್ರುವನ ಕರ್ಕೊಂಬರಕ್ಕೆ ಇಷ್ಟೊತ್ತು ಬೇಕಾ? ಅವಾಗಲೇ 5 ನಿಮಿಷ ಅಂತಂದ್ರು, ಇನ್ನೂ ಬಂದಿಲ್ಲ. ಮೋಸ್ಟ್ಲಿ ಅವ್ರಿಗೆ ನನ್ನ ಹೆಲ್ಪ್ ಬೇಕು ಅನ್ಸುತ್ತೆ.
ಹಲೋ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಾಳೆ ನಮ್ಮ ಮನೆಯವರೆಲ್ಲರೂ ಊರು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ನೀವು ಬಂದರೆ ಚೆನ್ನಾಗಿರುತ್ತೆ. ಬರ್ತೀರಲ್ವಾ? ಇಲ್ಲ, ಆಗಲ್ಲ. ಯಾಕೆ? ನಾಳೆ ನನ್ನ ಕಾಲೇಜ್ ಇದೆ. ಪರವಾಗಿಲ್ಲ, ಒಂದಿನ ರಜೆ ಹಾಕಿ, ಏನೂ ಆಗಲ್ಲ. ರಜೆ ಹಾಕೋದಕ್ಕೆ ಕ್ಲಾಸ್ ಮಿಸ್ ಆಗುತ್ತೆ. ಪ್ಲೀಸ್, ಇಲ್ಲ ಅಂತ ಮಾತ್ರ ಹೇಳಬೇಡಿ. ಭಾವಿ ಪತ್ನಿ ಜೊತೆ ಒಂದಿನ ಟೈಮ್ ಸ್ಪೆಂಡ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ. ಅದು ಅಲ್ಲದೆ ನೀವು ನಮ್ಮ ಮನೆಯವ್ರ ಪರಿಚಯನೂ ಆದಂಗೆ ಆಗುತ್ತೆ. ಮದುವೆ ಗೊತ್ತಾದ್ಮೇಲೆ ಇದೇ ಮೊದಲನೇ ಸಾರಿ ಹೋಗ್ತಾ ಇದೀವಿ. ಸೊ ಇಲ್ಲ ಅಂತ ಮಾತ್ರ ಹೇಳಬೇಡಿ. ನಿಮ್ ಕನ್ನಡ ಅರ್ಥ ಆಗಲ್ವಾ? ನಂಗೆ ಆಗಲ್ಲ ಅಂದ್ರೆ ಆಗಲ್ಲ. ನಂಗೆ ನಾಳೆ ಎಕ್ಸಾಮ್ ಇದೆ, ಲ್ಯಾಬ್ ಕೂಡ ಇದೆ, ಬರೋದಕ್ಕಾಗೋದಿಲ್ಲ. ಸುಮ್ಮನೆ ತಲೆ ತಿನ್ಬೇಡಿ. ಅಂತ್ಯಾಕ್ಷರಿ ಶುರು ಮಾಡೋಣ. ಯಾರಿಂದ ಸ್ಟಾರ್ಟ್ ಮಾಡೋದು? ಅಮ್ಮ, ನೀನಿಂದ ಸ್ಟಾರ್ಟ್ ಮಾಡ್ತೀನಿ. ಸ ರಿ ಗ ಮ ಪ ದ ನಿ ಸ. ಹಾ, ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದು, ತಾಳಕ್ಕೆ ಕುಣಿದು, ನಲಿದು, ರಾಗಕ್ಕೆ ನಲಿದು, ನನ್ನಂತೆ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಮ್ಮ ಸಖತ್ತಾಗಾಡ್ದೆ ಬಿಡು. ಥ್ಯಾಂಕ್ ಯು. ಸಾರಿ ಬಸ್. ಯಾಕದ್ಕೆ? ಏನಾಯ್ತು? ಏನಿಲ್ಲ, ತುಂಬಾ ಶೆಕೆ ಆಗ್ತಾ ಇತ್ತು, ಹಾಗೆ ಕಾಲಿ ಬಿಸ್ಕೊಳ್ತಾ ಇದ್ದೆ. ಇದು ಯಾರು ಬರೆದ ಕಥೆಯು, ನಮಗಾಗಿ ವ್ಯತೆಯು. ಹೋಗೋದು ಕೊಚ್ಚಬಾರ್ದು, ಚೇನಾದ್ರೂ ಕಡಿಯಬಾರ್ದು. ಹೋಗೋದು ಕಚ್ಚಬಾರ್ದು, ಚೇನಾದ್ರೂ ಕಡಿಯಬಾರ್ದು. ಅದಕ್ಕೆ ಇದು ತುಂಬಾ ಮೋಸ. ಈ ತರ ಅಲ್ಲ ಅಂತ್ಯಾಕ್ಷರಿ ಆಡೋದು. ಮತ್ತೆ ಇನ್ಯಾವ ತರ ಅಮ್ಮು? ಅದಕ್ಕೆ ಕಾಂತಂಗೇನೋ ಗೊತ್ತಾಗಲ್ಲ ಅಂತ ಟ್ರ್ಯಾಕ್ ಬಿಟ್ಟು ಹಾಡ್ತಿದ್ದೀರಾ ನೀವು. ನೀವ್ ಹಾಡಿದ ಕೊನೆ ಅಕ್ಷರದಿಂದ ಇನ್ನೊಬ್ರು ಹಾಡ್ ಶುರು ಮಾಡ್ಬೇಕು. ಏನು ಗೊತ್ತೇ ಇಲ್ಲ ಅನ್ನೋ ತರ ಆಡ್ತೀರಪ್ಪ. ಅದಕ್ಕೆ ನಿಮ್ಗೆ ಯಾಕೋ ಮೂಡ್ ಇಲ್ಲ ಅನ್ಸುತ್ತೆ. ನಿಮ್ ಮೂಡ್ ಬೇರೆ ಎಲ್ಲೋ ಇದೆ. ಇಲ್ವಲ್ಲ, ತುಂಬಾನೇ ನಾರ್ಮಲ್ ಆಗಿದ್ದೀನಿ. ಸರಿ, ಅದಕ್ಕೆ ಬಾವಾ ಸ್ಟಾರ್ಟ್ ಮಾಡಿ. ಇವಾಗ ನೀವು. ನನಗೆ ಹಾಡಕ್ಕೆಲ್ಲ ಬರೋದಿಲ್ಲ. ನನ್ನ ಬದಲು ನನ್ನ ತಂಗಿ ಆದಿ ಹಾಡ್ತಾಳೆ. ಸರಿ ಅಣ್ಣ. ಕರುನಾಡೆ ಚಾಚಿದೆ ನೋಡೆ, ಹಸಿರುಗಳೇ ತೋರಣಗಳೇ, ಬಿಸೋ ಗಾಳಿ ಚಮರ ಬಿಸಿದೆ, ಹರೋ ಹಕ್ಕಿ ಸ್ವಾಗತ ಕೋರಿದೆ. ಈ ಮಣ್ಣಿನ ಕೂಸಿನ ಕರುನಾಡೆ.
ವಿಕ್ಕಿ ಇವಾಗ ನಿಮ್ ಸರ್ದಿ ಡಾ ಟಾಮ್ ಹಾ ಡ್ಯಾಡಿ ಐ ಲವ್ ಯು ಡ್ಯಾಡಿ ಬೇಬಿ ಐ ಲವ್ ಯು ಬೇಬಿ ಬೆಂಗಳೂರಿಂದ ಏನ್ ತಂದೆ ಪ್ರೀತಿನ ಒತ್ತು ಬಂದೆ ತಂದಾನೀತಾ ತಗೋಸಿ ಮುತ್ತ ಸಾಕಿನ್ನೇನು ಬೇಕು ನಂಗೆ ಈ ಹುಡುಗಿರ್ನ ನಂಬಾರ್ದು ಅನ್ನೋದು ಇದೇ ಕಾರಣಕ್ಕೆ. ನನ್ನನ್ನ ಕಿಡ್ನಾಪ್ ಮಾಡಕ್ ಕರ್ಸಿ ಇವರು ಆರಾಮಾಗಿ ಅಂತಾಕ್ಷರಿ ಆಡ್ಕೊಂಡು ಕೂತಿದಾರ. ಅಣ್ಣ ಗಾ ಗಾ ಇಂದ ಸ್ಟಾರ್ಟ್ ಮಾಡು. ಗಾ ಹಾ ಗಾನ ಬಜಾನ ಗಾನ ಬಜಾನ ಗಾನ ಬಜಾನ ಕರೆನ್ಸಿ ಇಲ್ಲಣ್ಣ ಗಾನ ಬಜಾನ ಗಾನ ಬಜಾನ ಗಾನ ಬಜಾನ ಸಾಲ ಮಾಡೋಣ. ಹಲೋ ಸಾರ್ಥಕ್ ಸ್ಟಾಪ್ ಇಟ್. ಸಾಲ ಎಲ್ಲ ಮಾಡಬಾರ್ದು, ಕೆಟ್ಟದದು. ಅದ್ಯಾ ನಿಂದು ಮತ್ತೆ ನಾನು ನಾ ಇಂದ ಸ್ಟಾರ್ಟ್ ಮಾಡಿ. ನೀರಲ್ಲಿ ಸನ್ನಾಲೆಯೊಂದು ಮೂಡಿ ಚೂರಾದ ಚಂದ್ರನೀಗ ಇಲ್ಲೊಂದು ಚೂರು ಅಲ್ಲೊಂದು ಚೂರು ಒಂದಾಗಬೇಕು ಬೇಗ ತುಸು ದೂರ ಸುಮ್ಮನೆ ಜೊತೆಯಲ್ಲಿ ಬಂದೆಯ ನಡುವೆಲ್ಲೋ ಮೆಲ್ಲನೆ ಮಾಯವಾದೆಯ ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಚೂರಾದ ಚಂದ್ರನೀಗ ಇಲ್ಲೊಂದು ಚೂರು ಅಲ್ಲೊಂದು ಚೂರು ಒಂದಾಗಬೇಕು ಬೇಗ. ಚಪ್ಪಾಳೆ. ಶ್ರೀಕಾಂತ ಹಿಂದೆ ಈಗ ಗಾ ಹಾಡಿ. ನನಗೆ ಹಾಡೆಲ್ಲ ಹೇಳಕ್ಕೆ ಬರೋದಿಲ್ಲ ಸಾರ್ಥಕ್ ಸರ್. ನೀವು ಹಾಡಿ ಅಂತ ಯಾರು ಹೇಳಿದ್ದು? ಅಕ್ಷರ ಹೇಳಿ ಸಾಕು. ಇದು ಯಾರು ಬರೆದ ಕಥೆಯೋ ನನಗಾಗಿ ಶ್ರೀಕಾಂತ ಯಾಕ್ರಿ ಅವಾಗಿಂದ ಅದೊಂದೇ ಸಾಂಗ್ ಆಡ್ತಿದ್ದೀರಾ? ಬೇರೆ ಯಾವ್ದು ಸಾಂಗ್ ಗೊತ್ತಿಲ್ವಾ ನಿಮ್ಗೆ? ಈ ಸಿಚುವೇಶನ್ಗೆ ಇದೊಂದೇ ಸಾಂಗ್ ಸೂಟ್ ಆಗೋದು. ಶ್ರೀಕಾಂತ ಯಾಕ್ರಿ ಸೈಲೆಂಟ್ ಆಗಿ ನಿಂತಿದ್ದೀರಾ? ನಿಮಗ್ ಬಂದಿರೋದು ಗಾತಾನೆ, ಗಾಯಿಂದ ಒಂದು ಒಳ್ಳೆ ಸಾಂಗ್ ಆಡಿ. ಆಯ್ತು ಚಟ ಬಸ್. ಬೊಬ್ಬೆ ಆಡ್ಸೋನು ಹಿಂದೆ ಅಲ್ಲ ಮೇಲೆ ಕೂತವನು. ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು? ಲಗಾಮು ದೇವರ ಕೈಲಿ ನಾವೇನ್ ಮಾಡೋಣ? ಎಲ್ಲರೂ ಸುಮ್ಮನೆ ನಾಟಕ ಆಡೋಣ. ಶ್ರೀಕಾಂತ ಯಾಕ್ರಿ ಅಷ್ಟು ಚೆನ್ನಾಗಿರೋ ಹಾಡನ್ನ ಕೆಟ್ಟದಾಗಿ ಹಾಡ್ತಿದ್ದೀರಾ? ಇಲ್ಲ ಬಾಸ್, ನನ್ನ ಮಧುರವಾದ ಕಂಠದಿಂದ ತುಂಬಾ ಚೆನ್ನಾಗಿ ಆಡ್ತಾ ಇದ್ದೀರಲ್ಲ. ಆರ್ತಿ ಮೇಡಮ್, ಇವಾಗ ನಿಮ್ ಸರ್ದಿ, ನೀವ್ ಆಡಿ. ಕಾಂತ ಒಂದ್ ನಿಮಿಷ, ರಾಜಣ್ಣ ಇನ್ನೂ ಹಾಡಿಲ್ಲ. ಅವ್ರು ಹಾಡಿದ್ಮೇಲೆ ಅಕ್ಕ ಹಾಡಿ. ಅಮೂಲ್ಯ ತಮಾಷೆ ಮಾಡ್ತಿದ್ಯಾ? ಪಾಪ ಧ್ರುವ ಹೇಗೆ ಹಾಡ್ತಾನೆ? ರಾಜಣ್ಣ ಹಾಡಿಲ್ಲ ಅಂದ್ರೆ ಏನು? ಅವ್ರ ಪರವಾಗಿ ನಾನೇ ಹಾಡು ಹೇಳ್ತೀನಿ. ಯಾವ್ದು ಅಕ್ಷರ ಕೊನೆ ಅಕ್ಷರ ಕಾಂತ? ಹಾ, ನೀನು ನಾಟಿ ಕೋಳಿ ಭಾರಿ ನಾಟಿಕೋ. ನಾನು ಗುಮ್ಮೋಗುಳಿ ಬಿಟ್ರೆ ತೋರಿಸ್ತೀನಿ ನಿಂಗೆ ಎಂಟು ತಿಕ್ಕಮ್ಮ. ರಾರ